ಏನದು ಹೇಳ್ರಿ ಮಾಡೋಣ. ಯಪ್ಪ ನಂಗೆ ಅಂಜಿಕೆ ಬರುತ್ತೆ, ನನ್ನ ಕೈಲಾಗಲ್ಲ. ಅಲ್ಲ ನೀವು ಯಾಕೆ ಹೆಂಗೋ ನಿಮ್ಗೆ ಗೆಳೆಯಲ್ಲ, ನೀವು ಯಾಕೆ ಮಾಡ್ಬಾರ್ದು? ಅಯ್ಯ, ನಾ ಮಾಡಿದ್ರೆ ಹೊರಗೆ ಎಲ್ಲರಂದ್ರೆ ಎಲ್ಲರಿಗೂ ನಾನ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡಂಗಾಗುತ್ತೆ, ಗೊತ್ತಾಗುತ್ತೆ. ನಿನಗಾದ್ರೆ ಗೊತ್ತಾಗಲ್ಲ, ಮಂದಿಗೂ ಗೊತ್ತಾಗಂಗಿಲ್ಲ, ಏನೇನು ಮಂದಿ ಹಂಗೆಲ್ಲ ಏನೋ ತಿಳ್ಕೊಳಂಗೂ ಇಲ್ಲ. ನಾ ಹೇಳಿದ್ ಮಾಡು. ಅಲ್ಲ ನನ್ನ ನನ್ನ ಮಗ ನನ್ನ ಮಗಗ ನನ್ನ ಮಗಗ ನೋಡ್ ಚಿನ್ನ, ನಾವು ಯಾರಿಗೂ ಅನುಮಾನ ಬರ್ಬಾರ್ದಂದ್ರ. ಆಮೇಲೆ ಈಗ ನಿನ್ ಮಗ ಆದ್ರೆ ನಾಳೆ ನಮ್ಮ ದಾರಿಗೆ ಅಡ್ಡ ಮುಳ್ಳೆ ಅದೂ ಇಲ್ಲ ಅಂದ್ರೆ ನಾಳೆ ನಾನು ನೀನು ನಮ್ದೇ ಆದ ಒಂದು ಸ್ವಂತ ಮಗು, ಸ್ವಂತ ಜೀವನ. ಈಗ ನಿನ್ ಮಗ ಆದ್ರೆ ನಾಳೆ ಒಂದು ಚೂರು ಉಳಿಕ್ ಬಂದ್ರೆ ನನ್ನ ಕೂಟಾಗ ಹಿಂಗಿರಕ್ ಬಿಡ್ತಾನೆ. ಆಮೇಲೆ ಸುಮ್ಮನೆ ಎಲ್ಲ ಯಾಕ, ಅದಕ್ಕೆ ಹೆಣ್ಣು ಹುಡುಗಿಯಾಗಿದ್ರೆ ಯಾವ್ದಾರು ಕೊಟ್ಟು ಗಂಡ ಮನೆಗೆ ಕಳಿಸಿದ ನಡೀತೈತಪ್ಪ. ಗಂಡ್ರುಗ ನಾಳೆ ದೇಶ ಮಾಡಕ್ ನಿಂದಿರ್ತಾನ ನಿನ್ ಮೇಲೆ ನನ್ನ ಮೇಲೆ. ಇವೆಲ್ಲ ಯಾಕೆ ಮುಂದೆ ರಿಸ್ಕ್? ಬೆಳೆಯುವ ಸಿರಿ ಮೊಳಕೆ ಇಲ್ಲಿ ಅಂತ ಚೂಟಿ ಹಾಕ್ಬಿಡ್ಬೇಕು ಇವಾಗ, ಹೌದಿಲ್ಲ? ನಾ ಹೇಳ್ದ ಅರ್ಥ ಮಾಡ್ಕೋ. ನಾಳೆ ನಮ್ದೇ ಅದೊಂದು ಮಗು ಹುಟ್ಟುತ್ತಾ, ಚಿಂತೆ ಮಾಡ್ಬೇಡ. ಹೌದಾ? ಆಯ್ತು ತಗೋರಿ. ನಾ ಇದು ನೆನಪಿದ್ದಿಲ್ಲ, ಹೋಗ್ಬಿಡ ಬಿಡ. ಆಯ್ತು. ಏನ್ ಮಾಡತ್ತಿ? ಜಲ್ ತಗೊಂಬ, ಹುಡುಗು ಹೊಟ್ಟಿಸ್ತೈತೆ, ನಂಗೂ ಹೊಟ್ಟಿಸ್ತೈತೆ. ತಂದೆ. ತಡಪ್ಪ ಮಗನ ತೊಗೊಂಬರ್ತಲ್ಲ, ನೀನು ಉಣಿಸ್ಕೊಂತ ನಾನು ಉಂಡ್ಬಿಡ್ತೀನಿ. ಅಪ್ಪ ತೊಗೊಂಬರ್ಲಿ, ಎಷ್ಟೊತ್ತು ಮಾಡ್ತೀವಿ? ತಂದೆ. ಇದೇನು ಇದು ಬಟ್ಲದಾಗ ಕಳ್ಸ್ಕೊಂಡ್ ಬಂದ್ಬಿಟ್ಟಿಯಲ್ಲ ಅನ್ನ ಸರ್? ಅಯ್ಯ ಹುಡುಗ ಮತ್ತೆ ಕಲ್ಸಕ ಬಿಸಿ ಐತಿ ಅದು ಐತಿ ಅಂತಾನೆ, ಅದಕ್ಕೆ ನಾನು ಒಳಗೆ ಕಲಿಸ್ಕೊಂಡ್ ಬಂದ್ಬಿಟ್ಟೆ. ಮತ್ತೆ ನೀವು ಉಣಿಸ್ತೇಂದ್ರಲ್ಲ, ಕಲ್ಸಿದಾದ್ರೆ ಬೇಸಿ ಇರುತ್ತೆ, ಅದು ಉಣಿಸ್ಕೊಂಡು ನೀವು ಉಂಡ್ಬಿಡ್ರಿ. ಇರ್ಲಿ ಬಿಡು, ಚಲೋ ಆಯ್ತು ಮಗನ. ನೀನು ಒಟ್ಟು ಉಣಿಸ್ತಾ ಒಟ್ಟು ತಿಂತೀರಪ್ಪ. ಯಾಕ ಅನ್ನ ಸಾರು ಯಾಕ ಒಂಚೂರು ವಿಶೇಷ ಹತ್ತಿತ್ತು ನೋಡ್ಲೆ. ಸೊಪ್ಪು ಯಾರು ಹಾಕಿದ್ದಿ? ಅಯ್ಯ ಮೆಂತ್ಯ ಸೊಪ್ಪು ಜಾಸ್ತಿ ಆತನ್ರಿ. ಮೆಂತ್ಯ ಸೊಪ್ಪು ಜಾಸ್ತಿ ಆದ್ರೆ ಒಂಚೂರು ಒಗರು ವಿಷ ಬರುತ್ತೆ. ಸೊಪ್ಪು ಅದು ಒಳ್ಳ ಜಗ್ಗಿತ್ತ, ಹಂಗೆ ಹಾಕ್ಬಿಟ್ಟೆ. ಇರ್ಲಿ ಬಿಡು, ಏನಾಗ್ತದೆ. ನೀವು ಊಟ ಮಾಡುವ ಮತ್ತೆ. ಆಯ್ತು, ಓಕೆ. ಅಪ್ಪ ಹೊಟ್ಟೆಗೆಲ್ಲ ಉರಿ ಆಗ್ತೈತಪ್ಪ. ಅಪ್ಪ ಹೊಟ್ಟೆಗ ಒಂಥರ ಸಂಟ ಏನೋ ಆಗತ್ತೈತಪ್ಪ, ವಾಂತಿ ಬಂದಂಗೆ ಆಗತೈತಿ ಅಪ್ಪ. ಹೌದಾ ಮಗನ, ನನಗೂ ಯಾಕೆ ಹೊಟ್ಟೆ ಒಂಥರ ಆಗತ್ತೈತಲ್ಲಪ್ಪ. ಈ ಒಂಥರ ದುಂಡಿಸ್ದಂಗೆ ಆಗತೈತಿ, ವಾಂತಿ ಆಗತೈತಿ, ಏನಾಗತೈತಿ? ಅಯ್ಯೋ ಅಯ್ಯೋ ಮಗನ, ಏನಂತೀನಿಗ? ಅಯ್ಯೋ ಈ ಇವ್ನ ಕೂತಾಡಿ ಇನ್ನೇನಮ್ಮ ಸುಮ್ಮನದಲ್ಲಿ ಹುಡುಗ ಲೇ. ಈ ನನಗೂ ಹೊಟ್ಟೆಗೆಲ್ಲ ಏನೋ ಒಂಥರ ಆಗತೈತಿ. ಮಗನ ಮಗನ ರೀ ರೀ ಹಾಂ, ಇಬ್ರು ಜೀವ ಹೋತು ಅನ್ಸುತ್ತ. ಸರಿಯಾಗಿ ಇಬ್ಬರಿಗೂ ಜೀವ ಹೋತು ಅಂತಂದು ಈತನ ಕರಿಬೇಕು ಅನ್ನೋಷ್ಟೊತ್ತಿಗೆ ನನ್ನ ಗಂಡನ ಕೇಳ್ಕೊಂಡು ಒಬ್ಬತ್ತ ಬಂದೇ ಬಿಟ್ಟ, ನೋಡೇ ಬಿಟ್ಟ. ಆದ್ರೆ ಅದಕ್ಕೆ ನಾನು ಕೊಂತಂದು ಗೊತ್ತಿಲ್ಲ, ಅವರಿಬ್ರು ಹಂಗೆ ಬಿದ್ದದ್ದು ನೋಡ್ದೆ. ನಾನು ಸರಿಯಾಗಿ ಆ ಟೈಮಿಗೆ ಬೇಕಂತ ಏನಾತ್ರಿ ಅಂತ ನಾಟಕ ಮಾಡೋಕೆ ಶುರು ಮಾಡಿದೆ, ಯಾಕಂದ್ರೆ ಅದಕ್ಕೆ ಅನುಮಾನ ಬರಬಾರ್ದು ಅಂತೇಳಿ. ಆದ್ರೆ ಅವನದನ್ನು ನೋಡಿ ತಾನ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೇ ಬಿಟ್ಟ. ನನಗೆ ಇದನ್ನ ಹೆಂಗೋ ಒಂದೇನೋ ಬೇರೆ ರೀತಿಯಿಂದ ಮುಚ್ಚಿ ಹಾಕೋಕಂತ ಇಬ್ರು ಉಪಾಯ ಮಾಡಿದ್ವಿ. ಆದ್ರೆ ಇದು ಪೊಲೀಸಿಗೆ ಹಿಂಗೆ ಬರುತ್ತಂತ ಗೊತ್ತಾಗಲಿಲ್ಲ. ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ, ನೀವು ಬಂದ್ರಿ, ಈಗೆಲ್ಲ ಬಟಾ ಬೈಲಾತು. ನೀವು ಅದನ್ನ ಸಹಜವಾದ ಸಾವು, ಆಕಸ್ಮಿಕವಾಗಿ ಏನೋ ಆಗಿ ಸತ್ತಾರಂತ ಇಬ್ರು ಮಂದಿಗೆಲ್ಲ ನಂಬಿಸಿ ಮುಚ್ಚಿ ಹಾಕ್ಬೇಕಂತ ಮಾಡಿದ್ರಿ. ಆದ್ರೆ ಪಾಪ ಯಾಕೋ ಬಂದ. ಅದನ್ನ ನೋಡಿ ಒಮ್ಮಿದ ಮಕ್ಕಳಿಗೆ ಈಗ ತಂದೆ ಸಾಯ್ಬೋದು, ಏನೋ ಒಂದು ಆಗಿ ಎಳೆ ಮಗು ಹೆಂಗ್ ಸಾಯ್ತು, ಇಬ್ರು ಒಂದೇ ಸಲ ಸಾಯಕ್ಕೆ ಏನು ಕಾರಣ ಅಂತ ಅದಕ್ಕೆ ಅನುಮಾನ ಬಂತು. ಯಾವುದಕ್ಕೂ ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಂತ ಕಂಪ್ಲೇಂಟ್ ಕೊಟ್ಟ, ನಾವು ಬಂದ್ವಿ, ಎನ್ಕ್ವೈರಿ ಆಯ್ತು. ನೀವೇನು ತಿಳ್ಕೊಂಡಿದ್ರಿ? ಏನೋ ಎನ್ಕ್ವೈರಿ ಆದ್ರೂ ನಾವು ಮಾತ್ರ ಇದು ಯಾರಿಗೂ ನಮ್ಮಿಬ್ಬರು ಸಂಬಂಧ ಗೊತ್ತಿಲ್ಲ, ಹಾಗಾಗಿ ನಾವು ಯಾರಿಗೂ ಗೊತ್ತಾಗಿಲ್ಲ. ನಾವು ಇವರಿಗೆ ಗೊತ್ತೇ ಮಾಡ್ಕೊಡ್ಲಾರ್ದಂಗಿದ್ದು ಕೇಸ್ ಮುಚ್ಚಿ ಹಾಕೋವರೆಗೂ ಸುಮ್ಮನಿದ್ದು, ಆಮೇಲೆ ನಮ್ದು ಸಂಬಂಧ ಮುಂದುವರ್ಸೋಣ, ಅಲ್ಲಿವರೆಗೂ ನಾನು ಯಾರೋ ನೀನು ಯಾರೋ ಅನ್ನೋ ಥರ ಇರೋಣ ಅಂತ ನಾಟಕ ಮಾಡಿ ನೀವು ಎಷ್ಟು ದೂರ ಇದ್ರು ನಮ್ಗೇನು ಗೊತ್ತಾಗಲ್ಲ ಅಂದ್ಕೊಂಡ್ರೆ. ನಿಮ್ಮೆಲ್ಲ ಕಳ್ಳಾಟನೂ ನಮ್ಗೆ ಗೊತ್ತಾಯ್ತು, ನೀವೇ ಮಾಡಿದಂತನೂ ನಮಗೆ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನು ಫಾಲೋ ಮಾಡಿ ನಿಮ್ಮನ್ನೆಲ್ಲ ತಿಳ್ಕೊಂಡೆ ನಿಮ್ಮನೇಲಿ ಕರ್ಸಿರೋದು ಅಲ್ಲವಾ? ನೀನು ಒಂದು ತಾಯಿಯಾಗಿ ನೀನು ಇಂಥ ಕೆಲಸ ಮಾಡಕ್ಕೆ ನೀನು ಆಚೆ ಬರಲಿಲ್ಲ ಅಲ್ಲ? ನೀನು 9 ತಿಂಗಳು ಹೊಟ್ಟೆಗೆ ಇಟ್ಟುಕೊಂಡು ಮಗನ ಹಡದು ಹಾಲು ಉಣಿಸಿ ಅದಷ್ಟು ಒಂದು 3 ವರ್ಷ ನಿಮ್ಮ ಮಗಗೆ ಅಷ್ಟು ದೊಡ್ಡದು ಮಾಡಿ ಹೆಂಗಾದ್ರೂ ಮನ್ಸು ಆಯ್ತು. ಎಷ್ಟೋ ಜನ ಮಕ್ಕಳಿಲ್ಲ ಅಂತಂದು ಯಾವುದೋ ಒಂದು ಕಲ್ಲು ಕಾಣಲಿ ಕೈ ಮುಗಿದು ಬಂದು ಮಕ್ಕಳು ಕೊಡಪ್ಪ ದೇವ್ರೆ ಅಂತ ಬಿಡ್ಕೊಂತಾರೆ. ಅಲ್ಲ ನಿನಗೆ ದೇವ್ರು ಕೊಟ್ಟದ್ದು ಅಂತ ಒಂದು ಬಂಗಾರದಂಥ ಗಂಡು ಮಗುನ ಈ ರೀತಿ ವಿಷ ಹಾಕಿ ಕೊಂದಿಯಲ್ಲ. ನೀನು ಎಂಥ ಪಾಪ ಹೇಳಿ, ಎಂಥ ಕರ್ಮಗೇಡಿ, ಎಷ್ಟು ಕಟ್ಟಗೆ ಮನ್ಸಿದಿತ್ತು ನಿನ್ನ ಒಂದು ಸ್ವಾರ್ಥ ಸುಖಕ್ಕೆ, ಎಷ್ಟು ಅಂತ ಒಂದು ಕ್ಷಣ ಸುಖಕ್ಕೆ ಒಂದು ಹಸಿ ಕಂದಮ್ಮನ್ನ ಕೊಂದಿಯಲ್ಲ. ನಿನಗೆ ಮತ್ತೆ ಮುಂದೆ ಮಕ್ಕಳಾಗ್ತವ, ನಿನಗೆ ನೀ ಅನ್ಕೊಂಡು ಯಾ ಮಕ್ಕಳಾಗ್ತವ ಅಂತಂದು ಆದ್ರೆ ದೇವ್ರು ಕೊಡತ್ತ ಅತ್ತ ನಿನಗೆ ಕೊಡ್ಬೇಕಲ್ಲ. ನೀ ಅನ್ಕೊಂಡು ಇಂತೆಲ್ಲ ಇದು ಮಾಡಿ ಮಕ್ಕಳಾಗ್ತವ ಅಂತಂದು ಮುಂದಿನ ಜನ್ಮಕ್ಕೂ ನಿನ್ನ ಮಕ್ಕಳಾಗ್ಲಿ ಏನು ಮಾಡಿ ಪಾಪಕ್ಕೆ ಅನ್ಭವಿಸು. ಈಗ ಮಕ್ಕಳೂ ಇಲ್ಲ, ಗಂಡನೂ ಇಲ್ಲ, ಆಸ್ತಿನೂ ಇಲ್ಲ, ಈಗ ಏನು ನೀನು ನಂಬ್ಕೊಂಡು ಗಂಡನ ಮಗನ ಕೊಂದಿಯಲ್ಲ, ಇವನು ಇರಲ್ಲ, ಸಾಯೋವರೆಗೂ ಜೈಲ್ನಾಗಿರ್ತೀವಿ. ಮಾಡಿದ್ದೋಣ ಮಾರಾಯ. ನಿನ್ನ ಮುಖ ನೋಡಕ್ಕೆ ಒಂದು ಅಸಹ್ಯ, ಹೆಣ್ಣು ಕುಳುಕ್ಕ ನೀನು ಒಂಥರ ಅವಮಾನ ನೀನು ಅಂದಂಗ. ನಿನಗೆ ಮದುವೆ ಆಗೈತಂತ ಕೇಳಿದ್ನಿ, ಹೌದಾ? ಆಗೈತ್ರಿ. ನಿನಗೆಷ್ಟು ಮಕ್ಕಳು? 2 ರೀ, ಒಂದು ಗಂಡು ಒಂದು ಹೆಣ್ಣು. ಮಕ್ಕಳು ಎಷ್ಟು ವಯಸ್ಸಿಗೆ ಹೋದಾರ? ಮಗಳು ಆಗಲೇ ಮದುವೆ ವಯಸ್ಸಿಗೆ ಬಂದಾಳ್ರಿ. ಮಗ ಈಗ
ಕಾಲೇಜ್ ಹೊಂಟೇನ್ರಿ. ನಿನ್ನ ಹೆಂಡತಿ ಬದುಕಿ ಅದಲ್ಲ. ಬದುಕಿ ಅದಳ್ರಿ. ಥು, ನಿನ್ನ ಜನ್ಮಕ್ಕೆ ಎಷ್ಟು ನಾಚಿಕೆ ಹಂಗಿಲ್ಲ. ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಇಟ್ಕೊಂಡು ಮಗನಾಗಲೇ ವಯಸ್ಸಿಗೆ ಬಂದ ಕಾಲೇಜ್ ಹೊಂಟಾನ ಅಂತ ಹೇಳ್ತಿದ್ದಿ. ಅಲ್ಲ, ಇಂಥ ಒಂದು ಜವಾಬ್ದಾರಿಯುತ್ತ ತಂದೆಯಾಗಿ ವಯಸ್ಸಿಗೆ ಬಂದ ಮಕ್ಕಳು ಇಟ್ಕೊಂಡು ಮನೆಗೆ ಹೆಂಡತಿ ಇಟ್ಕೊಂಡು ಇನ್ನೊಬ್ಬನ ಹೆಂಡತಿ ಕೊಟ್ಟ ಹಿಂಗೆ ಜೀವನ ಮಾಡಿ ಅವನ ಮಗನ ಸತ್ತು ನಾನು ಇನ್ನೂ ಒಂದು ನಿನ್ನ ಮಗನ ಕೊಡ್ತೀನಿ ಅಂತ ಹೇಳ್ತೀಯಲ್ಲ. ಈಗ ನಿನಗಿದ್ದ ಮಕ್ಕಳನ್ನ ಯಾರು ನೋಡ್ಕೋಬೇಕು? ಇದ್ದ ಮಕ್ಕಳನ್ನ ನೋಡ್ಕೊಳಕ್ಕೆ ನೀನು ಹಣೆ ಬರ್ಕಿಲ್ಲ. ಅವ್ರನ್ನ ಚೆಂದಾಗಿ ಇಷ್ಟು ನೋಡ್ಕೊಂಡಿಲ್ಲ, ಇನ್ನು ಮುಂದಂತೂ ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಮಗಳ ಮದುವೆ ವಯಸ್ಸಿಗೆ ಬಂದಾಗ ಮದುವೆ ಹೆಂಗೆ ಮಾಡ್ತಿದ್ದಿ, ಏನು ಮಾಡ್ತಿದ್ದಿ? ಜವಾಬ್ದಾರಿ ಇದ್ದ ಒಬ್ಬ ಮನುಷ್ಯ ನಿನ್ನ ಸಂಸಾರ ನೀನು ನೋಡ್ಕೊಳಕ್ಕಿಲ್ಲ. ಆದ್ರೆ ಇನ್ನೂ ಒಂದು ಸಂಸಾರ ಹಾಳು ಮಾಡಿ ಅವ್ರ ಕುಟುಂಬನೇ ಸಂಸಾರದ ಒಂದು ಇದನ್ನೇ ಅಸ್ತಿತ್ವನೇ ಇಲ್ದಂಗೆ ಮಾಡಿ ವಂಶಾನೇ ನಿರ್ವಂಶ ಮಾಡಿ ಈಗ ನಿನ್ನೊಂದು ಸ್ವಾರ್ಥಕ್ಕೆ ಎಷ್ಟು ಹೊಲಸ್ತಿನ ಕೆಲಸ ಮಾಡಿ ಗೊತ್ತಾ ನೀನು? ಇಬ್ರು ಸೇರ್ಕೊಂಡು ಎಳೆ ಮಗುನ್ ಕೊಂದ್ರಿ. ಒಂದು ಅನ್ನ ಅವ್ರಿಗೆ ಸತ್ತವರಿಗೆ ನಾವು ಯಾಕೆ ಸಾಯಕತ್ತೀವಿ ಅನ್ನೋದು ಸತ್ಯಕ್ಕೂ ಗೊತ್ತಿಲ್ಲ ಪಾಪ. ನಿನ್ನ ಗಂಡಗ ಇಷ್ಟೆಲ್ಲ ನೀನು ಹಿಂಗೆ ಮಾಡಿ ನನ್ನ ಹೆಂಡ್ತಿನ ನಾನು ಸಾಯ್ಸಾಕ್ತಾಳ, ನನ್ನ ಹೆಂಡ್ತಿಲಿಂದಾನೇ ನಾನು ಸಾಯಕತ್ತೀನಿ ಅನ್ನೋದು ಒಂದು ಸಣ್ಣ ಸುಳಿವು ಸತ್ಯಕ್ಕೂ ಅತಿ ಗೊತ್ತಿಲ್ಲ. ಯಾಕಂದ್ರೆ ನಿನ್ನ ಮ್ಯಾಗ ಅಪಾರ ಒಂದು ನಂಬಿಕೆ ಇತ್ತಲ್ಲ ಪಾಪ. ಎಷ್ಟು ನಂಬಿಕೆ ಒಂದು ಕ್ಷಣಕ್ಕಾದ್ರೂ ಅದನ್ನ ತಲೆಯಾಗ ನೀನು ಇಂಥ ಕೆಲಸ ಮಾಡಿ ಅಂತ ಸೆಟ್ ಬಂದಿರಂಗಿಲ್ಲ. ಅಷ್ಟು ನೀನು ನಂಬಿದ್ದೆ. ನೀನು ಎಷ್ಟು ಮೋಸ ಮಾಡಿ ಹಿಂಗೆ ಮಾಡಿಯಲ್ಲ. ಅಲ್ಲ, ಇವನ್ಗೆ ತನ್ನ ಹೆಂಡತಿ ಮಕ್ಕಳು ಎಲ್ಲ ಇದ್ದು ಇಂಥದ್ದು. ಈಗ ನಿನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋಬೇಕು? ಈಗ ಅಕ್ಕಿಗಂತೂ ಗಂಡನೂ ಇಲ್ಲ ಮಗನೂ ಇಲ್ಲ, ಜೈಲ್ನಾಗಿದ್ದು ವಾಪಸ್ ಹೊರ ಬರ್ತಾರ. ಆದ್ರೆ ನೀನು ವಾಪಸ್ ಬರಕ್ಕೆ ನಿನ್ನ ಮಕ್ಕಳು ಮದುವೆ ಯಾರು ಮಾಡ್ಬೇಕು? ನಿನ್ನ ಹೆಂಡತಿನ ಯಾರು ನೋಡ್ಕೋಬೇಕು? ಮಕ್ಕಳು ಎಜುಕೇಶನ್ ನೀನು ಯಾವ್ದು ನಿಮಗಿಲ್ದಂಗೆ ನಿಮ್ಮ ಚಟಕ್ಕೆ ನೀವು ಬಿದ್ದು ನಿಮ್ಮ ಒಂದು ಸ್ವಾರ್ಥ ಹೊಲಸು ಒಂದು ಕೆಟ್ಟ ಮೋಹಕ್ಕೆ ಒಳಗಾಗಿ ಒಂದಲ್ಲ ಎರಡು ಕುಟುಂಬನೂ ಹಾಳು ಮಾಡಿದ್ರಲ್ಲ. ನಿಮಗೆ ಏನು ಶಿಕ್ಷೆ ಕೊಡಬೇಕು ಅಂತ ತಿಳಿವಲ್ತು ರಾಜು. ಇವ್ರಿಗೆ ಸಾಯೋವರೆಗೂ ಜೈಲಿಗಿರ್ಬೇಕಾ? ಇವರು ಸಾಯಕಾಲಕ್ಕೆ ವಯಸ್ಸಾದ ಕಾಲಕ್ಕೆ ಹೊರ ಬರಬೇಕು. ವಯಸ್ಸಾದ ಕಾಲಕ್ಕೆ ಹೊರ ಬಂದಾಗ ಇವರು ಇನ್ನು ಅನುಭವಿಸೋ ನರಕ ಯಾತನೆ ಏನೈತಲ್ಲ, ಜೈಲ್ನಾಗಿರೋಕ್ಕಿಂತ 10ರಷ್ಟಲ್ಲಾಗಿರ್ತೈತಿ. ಯಾಕಂದ್ರೆ ಅಷ್ಟೊತ್ತಿಗಾಲೆ ಮಕ್ಕಳು ಮದುವೆ ಆಗಿ ಮೊಮ್ಮಕ್ಕಳು ಎಲ್ಲ ಆಗಿ ಅವ್ರವ್ರ ಜೀವನ ಅವ್ರು ಇರ್ತಾರೆ. ಇವ್ರು ವಯಸ್ಸಾಗಿ ಈ ಮಾಡಿದ ಪಾಪಕ್ಕೆ ಅಲ್ಲಿ ಹೊರದು ಇವ್ರನ್ನ ಯಾರು ಸೇರಿಸೋಲ್ಲ. ಈಕೆ ಗುಡಿ ಮುಂದೆ ಭಿಕ್ಷೆನ ಬಿಡ್ಬೇಕು. ಯಾಕಂದ್ರೆ ಹಿಂದೆ ಮುಂದೆ ಯಾರಿಲ್ಲ. ಅವ್ರ ಮನೆಗಂತೂ ಮೊದಲೇ ಹೊಳ್ಳೋಡಲ್ಲ. ಈ ನಿತ್ಯಗ ಮಗ ಅಂತೂ ಒಳ್ಳೆ ನೋಡಲ್ಲ. ಮಗಳು ಗಣಮನೆಗಿರ್ತಾಳ. ತಾಯಿ ಆಕೆ ಯಾಕೆ ಇಷ್ಟೆಲ್ಲ ಮಾಡಿದ ನಂಗೆ ಯಾರು ಹೊಳ್ಳೋಡಲ್ಲ. ಇವರಿಬ್ರು ಯಾವ್ದಾರ ರೋಡ್ ಸೈಡ್ ಇಲ್ಲ ಗುಡಿ ಮುಂದೆ ಭಿಕ್ಷೆ ಬಿಡ್ಕೊಂಡು ತಿನ್ಬೇಕು ಕಣ್ಣೀರು ಹಾಕೊಂತ. ಅವಾಗ ಬುದ್ಧಿ ಬರುತ್ತೆ ಅವ್ರಿಗೆ. ದೇವ್ರು ಕೊಡೋ ಶಿಕ್ಷೆ ಇದೇನೈತಲ್ಲ ಜೈಲ್ನಾಗ ಕೊಡೋ ಶಿಕ್ಷೆ, ಹೊರಗೆ ಹೋದ್ನಿಗೆ ಶಿಕ್ಷೆ ಎಲ್ಲ ಇಲ್ಲೇ ಅನ್ಭವಿಸ್ಬೇಕು. ಇವ್ರು ನೋಡಿ ಪಾಠ ಆಗ್ಬೇಕು, ಬೇರೆ ಯಾರು ಇಂಥ ಕೆಲಸ ಮಾಡಬಾರ್ದಂತ. ಆ ಥರ ಒಂದು ಶಿಕ್ಷೆ ಹಾಕ್ರಿ. ಇತ್ತಗ ಎಲ್ಲ ಇರಬರ ಕೇಸೆಲ್ಲ ಇತ್ತು ತಲೆ ಮೇಲೆ ಹಾಕಿ ಮೊದಲೇ ಒಂದು ಜೈಲ್ ಕಟ್ರಿ. ತಪ್ಪತ್ರಿ ಮೇಡಮ್, ತಪ್ಪತ್ರಿ. ನಮಗಂತ ಶಿಕ್ಷೆ ಕೊಡ್ಬೇಡ್ರಿ. ತಪ್ಪತ್ರಿ. ಯಾಕಂದ್ರೆ ನಿಮ್ಮ ಕಾಲಿ ಬೋತಿದ್ರಿ ನಮ್ಗೆ ಕ್ಷಮಿಸ್ಬಿಡ್ರಿ. ನಮ್ಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ್ರಿ. ನಮಗೆ ಬಿಟ್ಬಿಡ್ರಿ. ಯಾಕಂದ್ರೆ ಇಲ್ಲಾಂದ್ರೆ ನಮ್ಗೆ ಒಂಚೂರು ಅದನ್ನ ಯಾವುದೇ ಒಂದು ಶಿಕ್ಷೆ ಕೊಟ್ಟು ಕೈ ಬಿಟ್ಬಿಡ್ರಿ. ನಮಗೆ ಅಂತ ದೊಡ್ಡ ಶಿಕ್ಷೆ ಕೊಡ್ಬೇಡ್ರಿ. ತಪ್ಪಾಗೈತ್ರಿ. ಅಲ್ಲ, ನಿನ್ನ ಕ್ಷಮಿಸ್ಬಿಡಕ್ಕ ನಾನೇನು ಇದಂತ ತಿಳ್ಕೊಂಡಿಯಾ? ನೀನು ಮಾಡಿರೋ ಸಣ್ಣ ಕೆಲಸನ ಅಲ್ಲ. ಕಾನೂನು ಅಂತಂದು ಒಂದು ಐತಿ ಮೇಲೆ. ಕಾನೂನು ನಾನು ಬಿಡ್ಬೇಕಂದ್ರೂ ಕಾನೂನು ಬಿಡಂಗಿಲ್ಲ. ಕಾನೂನು ನನಗೇನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ. ನೀನು ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ. ನೀನು ನೋಡಿದ್ರೆ ಒಂದು ನನಗೆ ಎಷ್ಟು ಅಸಹ್ಯ ಅನ್ಸುತ್ತೆ ಅಂದ್ರೆ, ಹೆಣ್ಣು ಕುಲಕ್ಕೆ ನೀನೊಂದು ಅವಮಾನ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅನ್ಸುತ್ತೆ. ನಡೆಯತ್ತಾಗ ಪ್ರಿಯಾ, ಏಕಿನ ಕರ್ಕೊಂಡು ಶಾಲೆಗೆ ಹಾಕು. ರಾಜು ಅವ್ನು ಕರ್ಕೊಂಡು ಹೋಗು.